ಹೇ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ವಿಡಿಯೋ ಅಂದರೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲಿ ನೋಡಿರ್ತೀರಾ. ನಮ್ಮಮ್ಮ ಮಾಡೋ ಥರ ಪಲಾವ್ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರುಬ್ಕೊಳ್ಳೋಕ್ಕೆ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಎಷ್ಟು ಬೇಕು ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಸ್ವಲ್ಪ. ಅದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ನೀಟಾಗಿ ನೈಸಾಗಿ ರುಬ್ಕೊಂಡು ಫಸ್ಟು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಇರಲಿ, ಸ್ವಲ್ಪ, ಯಾಕಂದರೆ ಪಲಾವ್ ಮಾಡೋದ್ರಿಂದ ಸ್ವಲ್ಪ ಆಯ್ಲಿ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಪಲಾವ್ ಐಟಮ್ಸ್ ಗೊತ್ತಿರುತ್ತೆ, ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಣಿ, ಕ್ಯಾರೆಟು, ಆಮೇಲೆ ಸ್ವಲ್ಪ ಅವರೆಕಾಯಿ ಇತ್ತು ಅಂತ ಹಾಕಿದ್ದೀನಿ, ಬೀನ್ಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ ನೀಟಾಗಿ. ಅದಕ್ಕೆ ಮುಚ್ಚಿ ನೀಟಾಗಿ ಬೇಯಿಡೋಣ. ಬೆಂದಾದ್ಮೇಲೆ ಅದಕ್ಕೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೀಟಾಗಿ ಬೇಯಿಸ್ಕೊಳ್ಳೋಣ. ಅದು ಅದ್ರ ಪಾಡಿಗೆ ಬೇಯಲಿ, ಅದನ್ನು ಮುಚ್ಚಿಟ್ಟು ಈ ಕಡೆ ನಾನು ಅಕ್ಕಿ ತೊಳ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು, ನಮ್ಮ 3 ಜನಕ್ಕೆ ಸಾಕು. ಸೊ ಅದಕ್ಕೆ 2 ಕಪ್ ನಾನು ತೋರಿಸಿದ ಅಳತೆಯಲ್ಲೇ 2 ಕಪ್ ಮಾಡೋಷ್ಟು. ನೀವು ಕ್ವಾಂಟಿಟಿ ಮೇಲೇನು ಜಾಸ್ತಿ ಮಾಡ್ಕೊಳ್ಳಿ. ನೀಟಾಗಿ ತೊಳೆದಿಟ್ಬಿಡೋಣ ಹಂಗೆ. ಈಗ ಇದು ಆಲ್ರೆಡಿ ಬೆಂದಿದೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಗಂಟ ಅದನ್ನು ಹುರ್ಕೊಳ್ಳೋಣ. ಈಗ 4 ಕಪ್ ನೀರು ತಗೋತೀನಿ ನಾನು. 2 ಕಪ್ ಅಕ್ಕಿ ತಗೊಂಡಿರೋದ್ರಿಂದ 4 ಕಪ್ ನೀರು ಹಾಕ್ಕೋತೀನಿ. ಈಗ ನೀವು 3 ಕಪ್ ತೊಗೊಂಡ್ರೆ 6 ಕಪ್ ನೀರು ಹಾಕ್ಕೊಳ್ಳಿ. ಸೊ ಅದನ್ನು ಕುದಿಯೋಕ್ಕಿಡೋಣ ನೀರನ್ನ. ನೋಡಿ ಎಲ್ಲ ಹಸಿ ವಾಸನೆಗೆ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ಹುರಿದಿದ್ದೀನಿ. ಘಮ 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 ಅಂತ ಐತೆ ಗೈಸ್. ಸೊ ಅದಕ್ಕೆ ಇವಾಗ ನಾವು ಕಡೆ ಕುದಿಯೋಕೆ ಇಟ್ಟಿದ್ದೀವಲ್ಲ ನೀರನ್ನ, ಅದನ್ನು ಹಾಕ್ಕೊಳ್ಳೋಣ. ರುಚಿ ನೋಡಿ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಈ ಸ್ಟೇಜಲ್ಲಿ ನೋಡಿ, ನೀರಿಗಿಂತ ಉಪ್ಪು ಜಾಸ್ತಿ ಇರಬೇಕು. ಅಂದರೆ ಕರೆಕ್ಟಾಗಿದ್ದರೆ ಅದು ಸ್ವಲ್ಪ ಅನ್ನ ಉಳಿಸಿದ್ಮೇಲೆ ಕಮ್ಮಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೀರು ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು. ನೋಡಿ ಇವಾಗ ಕುದಿಯೋರ ಟೈಮ್ ನೀಟಾಗಿ ಕುದ್ಮೇಲೆ ಈ ನೀರು ಕುದಿಯುತ್ತೆ. ಈಗ ಕೊತ ಅಂತ ನೋಡಿ, ಈ ಥರ ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆವಾಗಲೇ ಅಕ್ಕಿನ ಅದನ್ನು ಹಾಕೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ನಾನು ರೈಸ್ ಕುಕ್ಕರಲ್ಲಿ ಮಾಡೋದ್ರಿಂದ, ಅಂದರೆ ಕರೆಂಟ್ ಇದರಿಂದ ಮಾಡೋದ್ರಿಂದ ನಾನು ಆ ಪಾತ್ರೆಯಲ್ಲಿ ಮಾಡಿದ್ದೀನಿ. ಪ್ರೆಷರ್ ಕುಕ್ಕರ್ ಮಾಡೋರು 2 ವಿಷಲ್ ಆದರೂ ಹಾಕ್ಸಿ, 1 ವಿಷಲ್ ಆದರೂ ಹಾಕಿಸಿ. ಅಂದರೆ ಸ್ವಲ್ಪ ವಯಸ್ಸಾದವ್ರು ಮನೇಲಿದ್ದರೆ ಮೆತ್ತಗಾಗಬೇಕು ಅಂತ ಹೇಳ್ತಾರಲ್ಲ, ಸೊ ಅವರು 2 ವಿಷಲ್ ಹಾಕಿಸಿ.
ಇಲ್ಲ ಅಂದರೆ ಒಂದು ವಿಷಲ್ಲೇ ಸಾಕು. ನೆಕ್ಸ್ಟು ಅದನ್ನು ನಾನು ರೈಸ್ ಕುಕ್ಕರ್ನ ಅಲ್ಲಿ ಕೆಳಗೆ ಇಡ್ತಾ ಇದ್ದೀನಿ. ಅದು ನಮ್ಮದು ಹಿಟ್ಟು ಆನ್ ಮಾಡಿಬಿಟ್ರೆ ಅದ್ರ ಪಾಡ್ಗೆ ಅದೇ ಆಫ್ ಆಗುತ್ತೆ ಗೈಸ್. ಆ ಥರ ಇದ್ದರೆ ಹಂಗೆ ಮಾಡಿ. ನಾನು ಇದಿಲ್ಲ ಅಂದ್ರೂ ನಾನು ನೀರಲ್ಲೇ ಹುಲ್ಸ್ತೀನಿ. ನನಗೆ ಪ್ರೆಷರ್ ಕುಕ್ಕರಲ್ಲಿ ಮಾಡೋದು ಇಷ್ಟ ಇಲ್ಲ. ಪಾಪ ಗೈಸ್, ಸಣ್ಣ ಪಾಪು ಗೇಮ್ ಆಡ್ತಾ ಇದೆ ನೋಡಿ. ಸಣ್ಣ ಪಾಪು ಆಡೋ ಗೇಮ್ ಅಲ್ಲ ಇದು. ಓಹೋ ಯುದ್ಧ ಹೆಂಗ್ ಮಾಡೋದು ಓಹೋ ಕಾಲಲ್ಲಿ ಥಿಂಕ್ ಮಾಡ್ತಾರೆ. ಓಹೋ ನೋಡಿ ಗೈಸ್, ಡೈಲಾಗ್ ನೋಡಿ. ನಾಚಿಕೆ ಪಾಪ ನಮ್ಮ ಯಜಮಾನ್ರಿಗೆ. 90% ಕುಕ್ ಆಗಿದೆ ನೋಡಿ. ಈ ಥರ ಕುಕ್ ಆದಮೇಲೆ ಇನ್ನೊಂದು ಸತಿ ಹಿಂಗೆ ತಿರುಗಿಸ್ಬಿಟ್ಬಿಟ್ರೆ ಅದ್ರ ಪಾಡ್ಗೆ ಅದಾಗುತ್ತೆ. ಈ ಸ್ಟೇಜಿಗೆ ಬಂದಾಗ ನೋಡಿ, ನಮ್ಮ ಮನೇಲೇ ಮಾಡಿರೋ ಹೋಮ್ ಮೇಡ್ ಗೀ ನೋಡಿ. ಈ ಸ್ಟೇಜಲ್ಲಿ ನಾವು ತುಪ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಫ್ಲೇವರ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ. ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತಗೊಂಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿ ಪುನಃ ಮುಚ್ಚಿಟ್ಬಿಟ್ರೆ 5 ನಿಮಿಷಕ್ಕೆ ತಿಂಡಿ ರೆಡಿ. ಹಾಲು ಕಾಯಿಸಿಟ್ಟಿದ್ದೀವಿ ನೋಡಿ ಗೈಸ್. ನೋಡಿ, ಪಲಾವ್ ರೆಡಿ. ನಮ್ಮ ಯಜಮಾನ್ರಿಗೆ ಮೊಸರು ಬಜ್ಜಿ ಬೇಕು ಅಂದರು, ಅದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ರೌಂಡಲ್ಲಿ ನನಗೆ ಮೊಸರು ಬಜ್ಜಿ ಅದು ಇಷ್ಟ ಇಲ್ಲ, ಸೊ ಅದಕ್ಕೆ ನಾನು ಆನಿಯನ್ನ ಮಾತ್ರ ಕಟ್ ಮಾಡಿ ಹಾಕ್ಕೋತೀನಿ. ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಮೊಸರು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ. ಇದು ಹೋಮ್ ಮೇಡ್ ಕರ್ಡ್ ನೋಡಿ ಗೈಸ್. ಗಿಣ್ಣು ಥರ ಇದೆ ನೋಡಿ. ಆಹಾ ನೋಡಿ ಗಾಯ್ಸ್, ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ ನಾನು ಗೈಸ್. ಇವಾಗ ಬಿಸಿ ಆಗೋಗೆ ಹಂಗೆ ದಾಟ್ತಾ ಇದೆ ನೋಡಿ. ಘಮ ಅಂತ ಇದೆ ಗೈಸ್, ಘಮ ಅಂತ. ಟ್ರೈ ಮಾಡಿ, ನನಗೂ ಹೇಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಗೈಸ್, ಕಮೆಂಟ್. ಗೈಸ್, ರೆಡಿ ಟು ಈಟ್. ತಗೊಳ್ಳಿ ಯಜಮಾನ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ.